ಸೊ ನಮ್ಮ ಇವತ್ತಿನ ಪಾಡ್ಕಾಸ್ಟಲ್ಲಿ ಅಣ್ಣವರ ಗರಡಿಯಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನು ಇವರು ತಿಳ್ಕೊಂಡೇ ಫೀಲ್ಡಿಗೆ ಇಳಿದಿದ್ದಾರೆ ಅಂತಾನು ಹೇಳ್ಬೋದು. ಡೈರೆಕ್ಟರ್ ಚಿಕ್ಕಣ್ಣ ಸರ್ ನಮ್ಮ ಜೊತೆ ಇದ್ದಾರೆ. ಸಾಯೋವರೆಗೂ ಆರೋಗ್ಯವಾಗಿರ್ತೀನಿ ಅನ್ಕೊಂಡಿದ್ದೀನಿ ಅಂತ ಆ ಥರ ನಂದೊಂದು ಚಿಕ್ಕ ವಯಸ್ಸಿನಿಂದ ಬೆಳ್ಕೊಂಡ್ ಬಂದ್ಬಿಟ್ಟಿದ್ದು ವಾತಾವರಣ. ಅದು ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡಬಾರ್ದಂತ ಹಿರಿಯರು ಹೇಳಿದ್ರು, ಪಾಸಿಟಿವ್ ಅಲ್ಲೇ ಇರಬೇಕು. ಸರ್, ಯಾಕೆ ಈ ಫಿಲಮ್ ಇಂಡಸ್ಟ್ರಿನ ಚೂಸ್ ಮಾಡಿದ್ರಿ? ಇಲ್ಲ, ನಾನು ಚಿಕ್ಕ ವಯಸ್ಸಿನಲ್ಲಿ ಹಳ್ಳಿ ನಮ್ದು ಬಳ್ಳಾರಿ ಡಿಸ್ಟಿಕ್ ಕಂಪ್ಲಿ ತಾಲೂಕು. ಪಂಡ್ರಮ್ಮವರು ನಾಟಕ ಕಂಪನಿಗೆ ಬರ್ತಾ ಇದ್ರು. ಶೂಟಿಂಗ್ ಇಲ್ದಾಗ ಅಲ್ಲಿ ನಾಟಕ ಬರೋರು. ರಾಜಶಂಕರಣ್ಣ, ಬಾಲಣ್ಣವರು, ಉದಯ್ ಕುಮಾರ್ ಅವರು ಇವರೆಲ್ಲ ಬಂದೋಗರು. ವರ್ಷಕ್ಕೊಂದ್ಸಲ ಬಂದೋಗರು. ಆಧ್ಯಾತ್ಮಿಕ ಅಂತ ಅಂದಾಗ ಇಮಿಡಿಯೇಟ್ಲಿ ಮದ್ರಾಸಿಗೆ ಬರ್ತೀರಾ, ಫಿಲಮ್ ಇಂಡಸ್ಟ್ರಿ ಜಾಯ್ನ್ ಆಗ್ತೀರಾ, ಇದೆಲ್ಲ ಹೇಗ್ ಸಾಧ್ಯ? ಒಬ್ರು ಮದ್ರಾಸಿನಾಗ ಹೇಳಿದ್ರು, ನಿಮಗೆ ಮಂತ್ರಾಲಯ ಹತ್ರ ಅಲ್ವಾ ಬಳ್ಳಾರಿಗೆ? ಹೌದು ಸರ್. ರಾಯರ ಹತ್ರ ಹೋಗ್ಬಾರೋ, ಯಾಕೆ ಕಷ್ಟದಲ್ಲಿದೆಯಾ? ರಾಘವೇಂದ್ರ ಸ್ವಾಮಿ, ನಾನೇನು ನಿಮ್ಮನ್ನು ರಾಜ್ಕುಮಾರ್ ಕಂಪ್ನಿಯಾಗ ಕೇಳ್ತಾ ಇದ್ದೀನಿ, ದೊಡ್ಡ ಕಂಪ್ನಿ, ಸಣ್ಣ ಪುಟ್ಟ ಕಂಪ್ನಿಯಾರು ಸಿಗಬಾರ್ದು ಅಂದೆ. ನಿಮ್ಮ ಶಿಷ್ಯನಿಗೆ ನಾನು ಕಷ್ಟ ಎಲ್ಲ ಹೇಳ್ಕೊಂಬಿಟ್ಟಿದ್ದೀನಿ. ನೀವಿಬ್ಬರು ಚರ್ಚೆ ಮಾಡಿ ಅದೇನು ಮಾಡ್ತಾರೆ ಮಾಡಿ, ಯಾವ್ದಾರು ಒಂದು ಕಂಪ್ನಿ ಕೊಡಿಸಿ. ಈ ಹೊನ್ನವಳ್ಳಿ ಕೃಷ್ಣ ಇದಾರಲ್ಲ, ಅವರು ಸಹ ನಿರ್ದೇಶಕರು. ಆಮೇಲೆ ಅವರು ನೀ ಎಲ್ಲೇ ಹುಡುಕ್ತಾ, ನಿನ್ನೆಯಿಂದ ಹುಡುಕ್ತಾ ಇದೀನಿ. ಅವನು ಯಾಕಪ್ಪ ಅಂತ ಅಕ್ಕವ್ರು ಕೇಳಿದ್ರೆ, ನಿನ್ನ ಶ್ರೀರಾಮ್ ಎಂಟರ್ಪ್ರೈಸ್ನಾಗ ಒಬ್ಬ ನಿದ್ನಲ್ಲ ಚಿಕ್ಕಣ್ಣ ಅಂತೇಳಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ಸೊ ನಮ್ಮ ಇವತ್ತಿನ ಪಾಡ್ಕಾಸ್ಟಲ್ಲಿ ನಾವೆಲ್ಲ ಅಣ್ಣವ್ರನ್ನ ಹತ್ತದಿಂದ ನೋಡೋದೇ ಒಂದು ಭಾಗ್ಯ ಅಂತ ಅಂದ್ಕೊಳ್ತೀವಿ. ಸೊ ಮಡ್ರಾಸ್ ಆ ಫಿಲಮ್ ಇಂಡಸ್ಟ್ರಿ ಹೆಂಗಿತ್ತು ಏನು ಅನ್ನೋ ಗಂಧಗಾಳಿನೂ ನಮ್ಗೆ ಗೊತ್ತಿಲ್ಲ. ಸೊ ಹಾಗಿರುವಾಗ ಇದನ್ನೆಲ್ಲ ಆಳಿದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಒಂಥರ ಪಾದರಸದ ಥರ ಅಲ್ಲಿ ಅಲ್ಲಿ ಎಲ್ಲ ಮೂವ್ ಮಾಡಿಕೊಂಡು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರುವಂಥ ಒಬ್ಬರು ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ. ಸೊ ಅಣ್ಣವರ ಗರಡಿಯಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಇವರು ತಿಳ್ಕೊಂಡೇ ಫೀಲ್ಡಿಗೆ ಇಳಿದಿದ್ದಾರೆ ಅಂತಲೂ ಹೇಳ್ಬೋದು. ಸೊ ಅವರೇ ನಮ್ಮ ಚಿಕ್ಕಣ್ಣ. ಸೊ ಡೈರೆಕ್ಟರ್ ಚಿಕ್ಕಣ್ಣ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೇಗಿದ್ದೀರಾ ಸರ್? ನಾನು ಸಾಯೋವರೆಗೂ ಆರೋಗ್ಯವಾಗಿರ್ತೀನಿ ಅನ್ಕೊಂಡಿದ್ದೀನಿ. ನಮಗೆ ಅದು ಚಿಂತೆ ಇಲ್ಲ. ಓಕೆ, ವಯಸ್ಸಾಯಿತು, ಏನೋ ಒಂಥರ ಏರುಪೇರು. ಈಗ ನನಗೆ ಹುಷಾರಿಲ್ಲ ಅಂದ್ರೆ ನಾನು ಜಾಸ್ತಿ ಮಾತ್ರೆ ತೊಗೊಳ್ತಾ ಇದ್ದಿಲ್ಲ. ನೋಡೋಣ ಅದು ಎಷ್ಟು ದಿವಸ ಇರುತ್ತೆ ಇರಲಿ, ಅದ್ರ ಜೊತೆಲೆ ವಾದ ಮಾಡ್ತಿದ್ದೆ ನಾನು. ನೋಡೋಣ ಅದು ಏನು ಮಾಡ್ತೀಯ ಮಾಡು ಅಂತ. ಆ ಥರ ನಂದೊಂದು ಚಿಕ್ಕ ವಯಸ್ಸಿನಿಂದ ಬೆಳ್ಕೊಂಬಂದ್ಬಿಟ್ಟಿದ್ದು ವಾತಾವರಣ. ಓಕೆ, ನಾನು ಪಾದರಸ ಅಂತ ಹೇಳಿ ತಪ್ಪಾಗಿಲ್ಲ ಹಾಗಾದ್ರೆ. ಅದು ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡಬಾರ್ದಂತೆ ಹಿರಿಯರು ಹೇಳಿರೋದು, ಪಾಸಿಟಿವ್ ಅಲ್ಲೇ ಇರಬೇಕು. ಓಕೆ, ಕಷ್ಟ ಬರ್ತವೆ, ಸುಖ ಬರ್ತವೆ, ಸುಖ ಬಂದ್ರೆ ಮಾತ್ರ ಸಂತೋಷ ಆಗಿರೋದು. ಕಷ್ಟ ಬಂದರೆ ಹೌದಾ, ಬರಲಿ ಬಿಡು, ಅದೇನು ಮನುಷ್ಯನೇ ಬರ್ದೇನು ಮರಕ್ಕೆ ಬಡುತ್ತಾ? ಖಂಡಿತ ಅಲ್ವಾ? ಮರಕ್ಕಂತ ಅದು ನೋಡಿ ಪಾಪ ಎಲ್ಲ ನೆರಳು ಕೊಡುತ್ತೆ ನಮಗೆಲ್ಲ. ಅದು ಯಾವತ್ತು ಬಿಸಿಲು ತಗೊಂಡು ನೆರಳು ಕೊಡುತ್ತೆ ಅಂದ್ಮೇಲೆ ಅದರಲ್ಲಿರೋ ಭಾವನೆ ಆದ್ರೂ ನಮ್ಮಲ್ಲಿ ಇರ್ಬೋದು ಬಿಡು. ಖಂಡಿತ ಸರ್. ನಮ್ಮ ಕೈಲಾದ್ರೆ ಒಳ್ಳೇದು ಮಾಡ್ಬೇಕಷ್ಟೇ. ಸರ್, ಯಾಕೆ ಈ ಫಿಲಮ್ ಇಂಡಸ್ಟ್ರಿನ ಚೂಸ್ ಮಾಡಿದ್ರಿ ಫಸ್ಟ್ ನೀವು? ಇಲ್ಲ, ನಾನು ಚಿಕ್ಕ ವಯಸ್ಸಿನಲ್ಲಿ ಹಳ್ಳಿ ನಮ್ಮದು ಬಳ್ಳಾರಿ ಡಿಸ್ಟಿಕ್ಕು ಕಂಪ್ಲಿ ತಾಲೂಕು. ಸೊ 1967-68ರಲ್ಲಿ ನಮ್ಮ ಊರಿಗೆ ಪಂಡ್ರಮ್ಮವ್ರು ಬಂದಿದ್ರು ಕಂಪ್ಲಿಗೆ. ಪಕ್ಕದಲ್ಲೇ ಅದು ಸ್ವಲ್ಪ ಸಿಟಿ ಪಿರ್ಕ, ಈಗ ತಾಲೂಕಾಗಿರೋದು. ಸೊ ಅಲ್ಲಿ ಪಂಡ್ರಮ್ಮವರು ನಾಟಕ ಕಂಪನಿಗೆ ಬರ್ತಾಯಿದ್ರು. 66, 65, 67 ಗ್ಯಾಪ್ ಇದ್ದಾಗ, ಶೂಟಿಂಗ್ ಇಲ್ದಾಗ ಅಲ್ಲಿ ನಾಟಕ ಬರೋರು. ರಾಜಶಂಕರಣ್ಣ, ಬಾಲಣ್ಣವರು, ಉದಯ್ ಕುಮಾರ್ ಅವರು ಇವರೆಲ್ಲ ಬಂದೋಗರು. ವರ್ಷಕ್ಕೊಂದ್ಸಲ ಬಂದೋಗರು. ಆ ಕಡೆ ಉತ್ತರ ಕರ್ನಾಟಕ ಕಡೆ ಇನ್ನೊಂದು ಏನಪ್ಪ ಅಂದರೆ, ಕಲಾವಿದರಂದ್ರೆ ತುಂಬ ಗೌರವ ಕೊಡ್ತಾಯಿದ್ರು. ಅವ್ರು ಏನೋ ದೇವರು, ಇವರೆಲ್ಲ ದೇವಲೋಕದವರನ್ನ ಥರ ಒಂದು ಭಾವನೆ ಅವರಿಗೆ ಇಲ್ಲ. ಆ ಥರ ಇವತ್ತಿಗೂ ರಂಗಭೂಮಿ ಆಗಲಿ, ಸಿನಿಮಾದವರಾಗಲಿ ಉತ್ತರ ಕನ್ನಡದಲ್ಲಿ ಅದು ಇದೆ. ಸೊ ಅಷ್ಟು ನಮ್ಮನೆಗೆ ಊಟಕ್ಕೆ ಬನ್ನಿ, ನಮ್ಮನೆ ಹೋಳಿಗೆ ಊಟಕ್ಕೆ ಬನ್ನಿ, ನಮ್ಮನೆಗೆ ಬನ್ನಿ, ನಿಮ್ಮ ಮನೆಗೆ ಬನ್ನಿ ಅಂತೇಳಿ ಆ ಥರ ಒಂದು ಪ್ರೀತಿ. ಹೌದು, ನೋಡಕ್ ರಫ್ ಅಂತ ಅನ್ಸುತ್ತೆ. ಅವರು ಮಾತು, ನೀವು ಬಳ್ಳಾರಿ ಡಿಸ್ಟಿಕ್ ಮಾತು ಕೇಳಿ ನಮ್ಮ ಗಂಗಾವತಿ ಪ್ರಾಣೇಶ್ ಮಾತಾಡ್ತಾರಲ್ಲ, ಆ ಥರ ಹೊರಟಾಗಿರ್ತತೆ. ಬಟ್ ಒಳ್ಳೆ ಒಂದು ಶರಣರ ನಾಡು. ಆ ಕಡೆ ಎಲ್ಲ ಸಂತರು, ಶರಣರು, ಮಠಮಾನ್ಯಗಳು ಇರೋದ್ರಿಂದ ಆಧ್ಯಾತ್ಮಿಕ. ಈಗ ನೋಡಿ, ನಾವೆಲ್ಲ ಯಾವುದನ್ನ ಒಂದು ಮನೆಗೆ ಹೋದರೆ ಊಟ ಮಾಡಿದ್ರೆ ಅಂತ ಕೇಳ್ತೀವಿ. ಮಠಗಳಿಗೆ ಹೋಗಿ ನೀವು ಪ್ರಸಾದ ಆಯ್ತಾ ಅಂತ ಕೇಳ್ತಾರೆ. ಹೌದು. ಸೊ ಆ ಒಂದು ಸಂಸ್ಕೃತಿ ಬಂದಿದೆ ಅಲ್ಲಿ. ಶರಣರು, ಮಠಮಾನ್ಯಗಳು ಇರೋದ್ರಿಂದ ಆ ಸಂಸ್ಕೃತಿ ಅಲ್ಲಿ ಬಂದಿದೆ. ಸೊ ಹಾಗಾಗಿ ಅವ್ರಿಗೊಂದು ಪ್ರೀತಿ, ಎಂಥ ಕಾಲ. ಆಮೇಲೆ ಅಣ್ಣವ್ರು ಒಂದು ಮಾತು ಹೇಳೋರು ಯಾವಾಗಲೂ. ನಾವು ಯಾರನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗೆ, ಏನೇ ಹಿಂಗೆ ಹೇಳ್ತಾನೆ, ಕಣ್ಣೆಲ್ಲ ಹಿಂಗೆ ಏರಿಸ್ತಾನೆ, ಯಾರು ನಾಟಕ ಕಂಪ್ನಿಯವ್ರು ಇರ್ಬೇಕಂತ ಮದ್ರಾಸ್ಲಿಂದ ಕರೆಸ್ತಾ ಇದ್ವಲ್ಲ ಕೆಲವು ಕಲಾವಿದರು. ಇಲ್ಲಿಂದ ಬರೋರು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳು, ಡೈಲಾಗ್ ಕರೋದಕ್ಕೆ ಮದ್ರಾಸ್ನಲ್ಲಿ ಶೂಟಿಂಗ್ ಇರುವ ಹೊತ್ತಿನಾಗೆ ನಾವು ಅಣ್ಣವ್ರು ಸೆಟ್ಟಲ್ಲಿ ಇರ್ತಿದ್ದಿಲ್ಲ ಅವಾಗ. ಅವ್ರದ್ದು ಕ್ಲೋಸಪ್ ಅದು ಇದು ತೆಗೋ ಹೊತ್ತಿನಾಗ ಅವ್ರಿಗೆ ರೇಗ್ತಾ ಇದ್ವಿ ನಾವು. ನಾನಾಗಲಿ, ರಾಜಶೇಖರ್ ಆಗಲಿ, ಹೊನ್ನವಳ್ಳಿ ಕೃಷ್ಣ ಆಗಲಿ, ಎಲ್ಲಿಂದ ಕರ್ಕೊಂಬಂದ್ರೆ ಆ ಮ್ಯಾನೇಜರ್ನ ಕರೆ, ಇನ್ನೊಂದ್ಸಲ ಕರ್ಕೊಂಬರ್ಬಿಡಯ್ಯ ಅಂತಿದ್ವಿ. ಇದು ಅಣ್ಣವ್ರಿಗೆ ವಿಷಯ ಗೊತ್ತಾಯಿತು. ಸೊ ಕರೆದ್ರು, ಪಕ್ಕದಲ್ಲೇ ಊಟ ಕುಂದಿರ್ಸ್ಕೊಂಡ್ರು.
ಎಲ್ಲ ಹೇಳೋರು ಅವರು. ಕಲಾವಿದರು ಅಂದಮೇಲೆ ಒಳ್ಳೆ ಚಿಕ್ಕಣ್ಣವರೇ, ಯಾರೋ ಒಬ್ಬರು ಶರಣರು ಹೇಳಿದ್ರು, ಕಲೆಗೆ ಸಾವಿಲ್ಲ, ಕಲಾವಿದರಿಗೆ ಸುಖವಿಲ್ಲ, ದೇಹ ನಶ್ವರ, ಕೀರ್ತಿ ಅಮರ ಅಂದರು. ಇವರೆಲ್ಲ ಗಂಧರ್ವ ಲೋಕಲಿಂದ ಬಂದವರು ಅಂತ ಶರಣರು ಹೇಳ್ತಾರೆ. ನಿಮ್ಮ ಕಡೆ ಮಠ ಮಾನ್ಯದವರು, ಅವ್ರಿಗೆ ತುಂಬ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಅಣ್ಣವ್ರಿಗೆ. ಸೊ ಹಾಗಾಗಿ ಆ ಕಲೆ, ಈಗ ನೋಡಿ ಒಂದು ಮಾತು ಹೇಳಿದ್ರು ಅವಾಗ, ದೇವಸ್ಥಾನಕ್ಕೆ ಹೋಗ್ತೀರಿ, ದೇವ್ರ ಮೂರ್ತಿ ನೋಡ್ತೀರಿ, ಎಲ್ಲರ ಮನಸ್ಸು, ಕಣ್ಣು, ಹೃದಯ ಎಲ್ಲವುದು ಭಗವಂತನ ಮೇಲೆ ಇರುತ್ತೆ. ಅದೇ ಥರ ಒಂದು ರಂಗಭೂಮಿಗೆ ಹೋಗ್ತೀರಿ, ನಾಟಕ ನೋಡೋಕೆ ಹೋಗ್ತೀರಿ, ಸಿನಿಮಾ ನೋಡೋಕೆ ಹೋಗ್ತೀರಿ, ಎಲ್ಲ ಸಾವಿರಾರು ಲಕ್ಷಾಂತರ ಜನದ ಕಣ್ಣು ಅವ್ರ ಮೇಲೆ ಇರುತ್ತೆ ಅಂದಮೇಲೆ ದೈವಾಂಶ, ಅವರು ದೈವಾಂಶ ಸಂಭೂತರು. ಆಮೇಲೆ ಅವರವರು ನಡ್ಕೊಳ್ಳೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅವರು ಕಲಾವಿದರಾದವರು. ಸರಿ, ಈ ಕಲ್ಚರಲ್ ಟ್ರೆಡಿಷನ್ ಅಂತ ನೀವು ಇದ್ದಿದ್ದು ಆದರೆ, ಸೊ ಫಿಲಮ್ ಇಂಡಸ್ಟ್ರಿಗೂ ಅದಕ್ಕೂ ಸ್ವಲ್ಪ ದೂರ ಅಲ್ವಾ? ಯಾಕಂದರೆ ಅದಕ್ಕೊಂದು ಟೈಮ್ ಲಿಮಿಟ್ ಅಂತ ಇರಲ್ಲ, ಶೆಡ್ಯೂಲ್ ಅಂತ ಇರಲ್ಲ. ಸೊ ಸಂಸ್ಕೃತಿ ಎಲ್ಲ ಅದೇ ವೈಸ್ ಥಿಂಕ್ ಮಾಡೋಕ್ಕಾಗಲ್ಲ. ಹಂಗಿರುವಾಗ ಫಿಲಮ್ ಇಂಡಸ್ಟ್ರಿನೇ ಯಾಕೆ? ಇಲ್ಲ, ಈಗ ಬೆಂಕಿ ಸುಡುತ್ತಂತ ಗೊತ್ತು, ಮುಟ್ತೀವ? ಉದಾಹರಣೆ ಹೇಳಿದ್ ನಾನು, ಮುಟ್ಟಲ್ಲ. ಅಲ್ಲಿ ಗಲೀಜು ಅಂದರೆ ಕಾಲು ಇಡ್ತೀವ? ಇಡಲ್ಲ. ಮತ್ತು ಒಳ್ಳೇದನ್ನ ಯಾಕೆ ನೀವು ಬಳಸ್ಕೋಬಾರ್ದು? ಭಗವಂತ ನಮಗೆ 6 ಸೆನ್ಸ್ ಕೊಟ್ಟಿದ್ದಾನೆ, 6 ಅರಿವು ಅಂತಾರೆ, ಜ್ಞಾನ. ಆ ಜ್ಞಾನ ತಕ್ಕದ್ದನ್ನು ಒಂದು ಕಮ್ಮಿ ಆದದಕ್ಕೆ ಅನಿಮಲ್ಸ್ಗೆ ಇರ್ತದೆ, ಅದು 5 ಸೆನ್ಸ್ ಅಂತಾರೆ ಅನಿಮಲ್ಸ್ಗೆ. ಸೊ ಆಗಿರ್ಬೇಕಾದ್ರೆ ನೀವು ಯಾಕೆ ಆ ಥರ ಯೋಚನೆ ಮಾಡ್ತೀರಿ? ಈಗ ನೀವು ಕೆಟ್ಟದ್ದು ಮಾಡಿ ನೋಡೋಣ, ಕೆಟ್ಟದ್ದಾಗುತ್ತೆ ಅಂತ ಗೊತ್ತಿರ್ತದೆ, ಆದರೆ ಯಾಕೆ ಮಾಡ್ತೀರಾ? ತಪ್ಪಲ್ವ ಅದು? ಖಂಡಿತ. ಈಗ ಜಗತ್ತಿಗೆ ಮೋಸ ಮಾಡ್ಬೋದು, ಜನಕ್ಕೆ ಮೋಸ ಮಾಡ್ಬೋದು. ಮೇಲೊಬ್ಬ ಜಗದೀಶ ಇದಾನಲ್ಲ, ಅವನಿಗೆ ಮೋಸ ಮಾಡೋಕ್ಕಾಗಲ್ಲ. ನಿಮ್ಮ ಅಂತರಾತ್ಮ ಬಿಟ್ಬಿಡಿ. ಯಾಕಂದರೆ ಯಾವಾಗಲೂ ನಮ್ಮದು ಒಂದೇ ಥರ ಇರಲ್ಲ. ದುಡ್ಡು ಬೇಕಂದಾಗ ದುಡ್ಡಿನ ಮೇಲೆ ವ್ಯಾಮೋಹ ಆಗುತ್ತೆ. ಒಂದು ಯಾವುದೋ ಒಂದು ಇನ್ನೊಂದು ಆಸ್ತಿ ನೋಡಿದಾಗ ಅದ್ರ ಮೇಲೆ ಆಸ್ತಿ ಬರೋದು, ಇದನ್ನು ತೊಗೊಂಬಿಟ್ಟು ನನ್ನ ಮಕ್ಳಿಗೆ ಮಾಡ್ಬೇಕು, ನನ್ನ ಮೊಮ್ಮಕ್ಳಿಗೆ. ಯಾಕೆ? ಊಟ ಒಂದು ಸಾಕು ಅಂತ ಹೇಳ್ಬೋದು, ಬೇರೆಲ್ಲ ಹೇಳಕ್ ಸಾಧ್ಯ ಇಲ್ಲ ಅಲ್ಲ. ಇಷ್ಟು ನಾವು ಮಾಡೋದು, ಎಲ್ಲರೂ ಮಾಡೋದು ಹೊಟ್ಟೆಗೆ, ಗೇಣು ಬಟ್ಟೆಗೆ, ತುತ್ತಿ ಹಿಟ್ಟಿಗಾಗಿ ಅಂತ ಹೇಳಿದ್ದಾರೆ ಕನಕದಾಸರು. ಎಲ್ಲರೂ ರಾಜರು ಮಾಡಿದ್ರು ಅಷ್ಟೇ, ಬಡವ ಕೂಲಿಗೆ ಮಾಡಿದ್ರು ಹೊಟ್ಟೆಗೆ, ಇನ್ನೇನಿಲ್ಲ. ಆಮೇಲೆ ಈಗ ನನಗೆ ನಾವು ಆಧ್ಯಾತ್ಮಿಕ ಚಿಂತನೆ ಇರೋದರಿಂದ ಈ ಭೂಮಿಗೆ ಬಂದಿದ್ವಿ. ಹೌದು, ಆಧ್ಯಾತ್ಮಿಕ ಅಂತ ಅಂದಾಗ ಇಮಿಡಿಯೇಟ್ಲಿ ಮದ್ರಾಸಿಗೆ ಬರ್ತೀರಾ, ಫಿಲಮ್ ಇಂಡಸ್ಟ್ರಿ ಜಾಯ್ನ್ ಆಗ್ತೀರಾ, ಇದೆಲ್ಲ ಹೇಗೆ ಸಾಧ್ಯ? ಪಂಡ್ರಮ್ಮವ್ರು ಬಂದಾಗ ಅವಾಗ ಅವ್ರಿಗೆ ಹೋಗಿ ನಮ್ಮ ಮನೆಯಲ್ಲಿ ನಮ್ಮ ಮಾವಗೂ ನನಗೂ ಸ್ವಲ್ಪ ಗಲಾಟೆ. ಇವನು ಓದಲ್ಲ, ದಡ್ಡ, ಓದಲ್ಲ ಅಂತಿದ್ರು. ನಮ್ಮಮ್ಮ ಇರ್ಲಿ ಬಿಡಯ್ಯ, ಅವನು ಹೋದ್ರೆ ಇರೋದೊಬ್ಬ ಮಗ ಅಂತಿದ್ರು. ಸೊ ಏನಾಯಿತು, ಅವಾಗ ನಾನು ಒಂದು 6ನೇ ಕ್ಲಾಸ್ ಓದ್ಬೇಕಾದ್ರೆ ಒಂದು ಸಣ್ಣದು ಪಾತ್ರ ಮಾಡಿದೆ. ಎಲ್ಲರೂ ಅದು 6ನೇ ಕ್ಲಾಸಿನಿಂದ SLC ವರೆಗೆ ಅದು ಕಾಲೇಜ್, ಹೈಸ್ಕೂಲ್, ಸ್ವಾಮಿಯಾಚಂದ್ ಬೋರ್ಡ್ ಹೈಸ್ಕೂಲ್ ಅಂತ ಕಂಪ್ಲಿಯಲ್ಲಿ. ಅದನ್ನು ನೋಡಿದಾಗ ಅವರಲ್ಲಿ ನೀನು ಸಿನಿಮಾಗೆ ಸೇರ್ಬೋದು ಕಣೋ, ನರಸಿಂಹರಾಜ್ ಥರ ಕಾಮಿಡಿ ಮಾಡ್ತೀಯ ಅಂದರು. ಅದು ಒಂದು ನನಗೆ ತಲೆ ಕುಂತ್ಕೊಂಡ್ಬಿಡ್ತು. ಸೊ ಅವಾಗ ಹೋಗಿ ಪಂಡ್ರಮ್ಮವ್ರನ್ನ ಕೇಳಿದೆ, ನಾವು ಸಿನಿಮಾ ಬರ್ಬೋದಾ, ಸೇರ್ತೇವೆ, ಕೆಲಸ ಸಿಗುತ್ತಾ? ನೀನು ಇಲ್ಲಿಂತ್ಕೊಂಡು ಕೇಳಿದ್ರೆ ಅಲ್ಲಿ ಹೆಂಗಪ್ಪ, ಅಲ್ಲಿ ಬರಬೇಕು, ಪ್ರಯತ್ನ ಮಾಡಬೇಕು, ಎಫರ್ಟ್ಸ್ ನೆವರ್ ಫೇಲು, ನಿಮ್ಮ ಪ್ರಯತ್ನ ಇರಬೇಕಲ್ಲಿ. ಇಲ್ಲೆಲ್ಲ ಸರ್ ನಾನೇನು ಕೊಡೋದು, ನಾನು ಒಬ್ಬ ನಟಿ ಅಷ್ಟೇ ನಂದು ಅಂದರು. ಹೌದಾ? ಅಡ್ರೆಸ್ ಕೊಟ್ಟರು. ಅಡ್ರೆಸ್ ಇಸ್ಕೊಂಡೆ. ಒಂದು ಸ್ವಲ್ಪ ದಿವಸ ಆದಮೇಲೆ ಹೊರಟೋಗ್ಬಿಟ್ಟೆ ಮಡ್ರಾಸ್ಗೆ. ಹುಚ್ಚಿಡ್ದುಬಿಡ್ತು ಅಲ್ಲಿಂದ ಸಿನಿಮಾದಲ್ಲಿ ಸೇರಬೇಕು. ಅಲ್ಲ, ನಿಮ್ಮ ಕಾಮಿಡಿ ನೋಡಿ ಅವರು ಪ್ರಶಂಸೆ ಮಾಡಿದ್ದು. ಹೌದು. ಸೊ ನೀವಾಗಿದ್ದು ಡೈರೆಕ್ಟ್ರು. ಹೌದು. ಸೊ ಆರ್ಟಿಸ್ಟ್ ಆಗಬೇಕಾದವರು ಡೈರೆಕ್ಟ್ರು. ಇಲ್ಲ, ಅಲ್ಲಿ ಹೋದ್ರೆ ಕೆಲಸ ಎಲ್ಲಿ ಆಗಿರ್ತಾರೆ, ಸಿನಿಮಾದಲ್ಲಿ ಹೆಂಗೆ ಸಿಕ್ಬಿಡುತ್ತೆ ನಮ್ಗೆ ಹೋದರೆ. ಆಮೇಲೆ ಹೊನ್ನವಳ್ಳಿ ಕೃಷ್ಣವ್ರ ಪರಿಚಯ ಆದರು. ಅವರು ರಾಜಶಂಕರ್ ಮನೆಗಿದ್ದರು. ಸೊ ಅಲ್ಲಿ ಯಾವ ಊರು ನಿಂದು ಅಂದರು. ಅವರು ಅಡ್ರೆಸ್ ಕೊಟ್ಟು ಕಳಿಸಿದ್ರು ಮೇಡಮ್ ಅವರು. ರಾಜಶಂಕರ್ ಮನೆ ಇದೆ, BR ಪಂತಲ್ ಪದ್ಮಿನಿ ಪಿಕ್ಚರ್ಸ್ ಇದೆ, ಅಲ್ಲಿ ಕೆಲಸ ಕೇಳಿದೆ, ಅಲ್ಲಿ ಸಿಗಲಿಲ್ಲ, ಇಲ್ಲಿ ಕೇಳಿದೆ. ಅವಾಗ ರಾಜಶಂಕರ್ ಏನು ಮಾಡಿದೆ, ಊಟ ಮಾಡಿದೆ ಏನಂದರು. ಇಲ್ಲ ಸರ್, ನಾನು ರೈಲ್ವೆ ಸ್ಟೇಷನ್ ಮಲಗಿದ್ದೆ, ಎಲ್ಲ ದುಡ್ಡು ಕದ್ದುಬಿಟ್ರು, ಹೊಟ್ಟೋಗ್ಬಿಡ್ತು, ಬಟ್ಟೆನೂ ಇಲ್ಲ, ಬರೇನೂ ಇಲ್ಲ, ಎಲ್ಲ ಕಳ್ಕೊಂಬಿಟ್ಟೆ ಬ್ಯಾಗಿಗೆಲ್ಲ ಅಂತಂದೆ. ಹೌದಾ, ಸರಿ ಬಾ, ಇಲ್ಲೇ ಇರೋ ಕಣೋ. ಇರಲಿ ಬಿಡೋ, ಒಂದು ಸ್ವಲ್ಪ ದಿವಸ ಅವನು ಸ್ವಲ್ಪ ಭಾಷೆ ಗೀಷೆ ಬರಲಿಕ್ಕೆ ಕಲ್ತ್ಕೊಳ್ತಾರೆ. ಅವ್ರ ಮನೆಗೆ ಇದ್ದೆ, ಮಕ್ಳು ಕರ್ಕೊಂಡು ಸ್ಕೂಲ್ ಬಿಡೋದು, ಅವ್ರು ಹೇಳಿದ ಕೆಲಸಗಳು ಮಾಡ್ಕೊಂಡಿರೋದು, ತರಕಾರಿ ತಂದು ಕೊಡೋದು, ಈ ಥರ ಕೆಲಸ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ದಿವಸ ಒಬ್ಬರು ಮ್ಯಾನೇಜರ್ ರಾಮಲಿಂಗಮ್ ಅಂತೇಳಿ ಒಬ್ಬರು ಪರಿಚಯ ಆದರು. ಶೂಟಿಂಗು ನೋಡಿಲ್ಲ ನಾನು, ಶೂಟಿಂಗೂ ಹೋಗಿಲ್ಲ. ಹೋಗ್ಬೇಕು ಅನ್ನೋ ಒಂದು ಗುರಿ ಇತ್ತು. ಏನಪ್ಪ ಶೂಟಿಂಗು ತೋರಿಸ್ತಾ ಇಲ್ಲಲ್ಲ ಇವರು, ಸಿನಿಮಾ ನೋಡ್ಬೇಕಲ್ಲ ಶೂಟಿಂಗ್ ಮಾಡೋದು ಅಂತೇಳಿ. ಸೊ ಅವ್ರಿಗೆ ಪರಿಚಯ ಆದಮೇಲೆ ಯಾವ ಊರು ಅಂದರು. ಈ ಥರ ನಾವು ಸರ್ ಅಂದರು. ಮೈಸೂರು ಸ್ಟೇಟಾ? ಸರಿ ಆಯಿತು ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಒಂದು ತಮಿಳ್ ಪಿಕ್ಚರ್ಗೆ ನನ್ನ ರೆಕಮೆಂಡ್ ಮಾಡಿದರು. ಏನು ಓದಿದ್ಯಾ ಅಂದರು. SSLC ಅಂದ್ಬಿಟ್ಟೆ ಸಡನ್ನಾಗಿ. ಅದು ಯಾಕೆ ಬಂತಂದು ನನಗೆ ಗೊತ್ತಿಲ್ಲ. ಕ್ಲಾಸ್ ಅಲ್ವಾ? ಅವಾಗ SSLC ಅಂದ್ರೆ, ಅಯ್ಯೋ ಗೌರ್ಮೆಂಟ್ ಉದ್ಯೋಗ ಸಿಕ್ಕಿರ, ಅದನ್ನು ಬಿಟ್ಟು ಬಂದಿದೆಯಲ್ಲೋ, ಏನು ಸಿನಿಮಾ ಹುಚ್ಚು ನಿಮಗೆ. ಕರ್ಕೊಂಡೋಗಿ ತಾಮ್ರೆ ಮನಾಲ ಅಂತ ಡೈರೆಕ್ಟ್ರು,
ಸ್ವಂತ ಮೆಂಡ್ರು ಸುರಳ ಅಂತೇಳಿ ಜಯಶಂಕರ್ ಹೀರೋ ಅದಕ್ಕೆ. ಬ್ಲ್ಯಾಕ್ ಆ್ಯಂಡ್ ವೈಟು, 72ನೇ ಇಸ್ವಿ, ಡೈರೆಕ್ಟ್ ಡೈಲಾಗ್ ಅವಾಗ, ಮಿಚ್ಚಲ್ ಕ್ಯಾಮ್ರಾ. ಸೊ ಹೋದ್ರು, ಸ್ವಲ್ಪ ದಿವಸ ಹೇಳ್ಕೊಡಪ್ಪ ಇವನಿಗೆ ಅಂತ ಅಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಹೇಳಿದ್ರು. ಆಮೇಲೆ ಸ್ವಲ್ಪ ದಿವಸ ನೋಡ್ಕೊಂಡು ಒಂದು ದಿವಸ ತಪ್ಪು ಮಾಡಿದೆ. ಏಯ್ ಎಂತ ಊರ್ರಾ ಅಂದರು ಅವರು. ಸರ್ ಬೆಂಗಳೂರು ಅಂದೆ. ಅಂಬೋದು ಹೌದಾ, ಏನು ಈ ಥರ ಕೆಲಸ ಗೊತ್ತಿಲ್ಲ ನೀನು? ಇಲ್ಲ ನಾವು ಕನ್ನಡ ಪಿಕ್ಚರ್ನಲ್ಲಿ ಹಿಂಗೆ ಸರ್ ಮಾಡೋದಂದೆ. ಅಲ್ಲಿ ಕೂಡ ಒಂದು ಸುಳ್ಳು ಹೇಳಿದೆ. ಏಯ್ ಮಡಯ್ಯ, ವರ್ಡ್ ಲ್ಯಾಂಗ್ವೇಜ್ಗೆ ಒಂದೇ ಟೆಕ್ನಿಕ್ಕು ನಿನಗೆ, ಅದು ಕನ್ನಡಕ್ಕೆ ಬೇರೆ, ತೆಲುಗು ಟೆಕ್ನಿಕ್ ಒಂದೇ, ನಿನಗೆ ಬೇರೆ ಅಡ್ಜಸ್ಟ್ ಮಾಡ್ತಾ ಇದೆಯಾ ಕಣೋ ನೀನು, ಇವತ್ತಿಲ್ಲ ನಾಳೆ ಮುಂದೆ ಬರ್ತೀಯಾ ಅಂತ ಹೇಳಿದ್ರು ಅವರು. ಸೊ ಹಾಗೆ ಜರ್ನಿ ಬೆಳ್ಕೊಂಬಂತು. ಆಮೇಲೆ ಶ್ರೀರಾಮ ಎಂಟರ್ಪ್ರೈಸ್, ದೇವರ ಗುಡಿ ಅಂತೇಳಿ, ಬ್ಲ್ಯಾಕ್ ಆ್ಯಂಡ್ ವೈಟು. ಸೊ ಅಲ್ಲೇ ಒಬ್ಬರು ಕನ್ನಡದವ್ರು ಬೇಕಂತಂದ್ರು ಕಾಪಿ ಮಾಡೋಕ್ಕೆ ಡೈಲಾಗ್ ಅದಕ್ಕೆ. ಸೊ ಅವಾಗ ಆ ಕಂಪ್ನಿಗೆ ಹೋದೆ. ಆರ್ ರಾಮಮೂರ್ತಿ ಅಂತೇಳಿ ಅಯ್ಯರು, ಚಿಟಿ ಬಾಬು ಸರ್ ಕ್ಯಾಮ್ರಾಮನ್ನು, ರಾಜ ನಾಗೇಂದ್ರ ಮ್ಯೂಸಿಕ್ ಡೈರೆಕ್ಟ್ರು. ಮಾಮರವೆಲ್ಲಕ್ಕೆ ಹೋಗಿಲ್ಲ, ಫಸ್ಟ್ ಪಿಕ್ಚರ್ ಬಾಲಸುಬ್ರಹ್ಮಣ್ಯಗೆ ಅದು. ಅಲ್ಲಿಂದ ಅಣ್ಣವ್ರ ಕಂಪ್ನಿಗೆ ಹೇಗೆ ಸರ್? ಇಲ್ಲ, ಅಲ್ಲಿ ದೇವರಗುಡಿ, ಬಸವ ಮಂದ ಭಾಗ್ಯ, ಆಮೇಲೆ ನಮ್ಮ ರಾಜಶಂಕರ್ ಅವರು. ನೀವು ಅಣ್ಣವ್ರ ಕಂಪ್ನಿಗೆ ಸೇರ್ಬೇಕು ಅಂತ ಅದೇ ಅದು ಪಾಯಿಂಟಿಗೆ ಬರ್ತೀನಿ. ಇದು ವಿಜಯವಾಣಿ 75ರಲ್ಲಿ ಅದನ್ನ ಮಾಡಿದೆ. ಅಷ್ಟೊತ್ತಿಗೆ ಮದುವೆ ಆಗಿತ್ತು, ಮಗು ಆಯಿತು. 75ರಲ್ಲಿ ಒಂದು ಮಗು, ಹೆಣ್ಮಗುನೂ ಆಯಿತು. ಸರಿ, ಕೆಲಸ ಇಲ್ದಂಗೆ ಆಗ್ಬಿಡುತ್ತೆ ನಮಗೆ. ಕೆಲಸ ಇಲ್ದಂಗೆ ಆಯಿತು. ಅಲ್ಲೇ ಕಂಪ್ನಿಗಳಿದ್ವು ಅವಾಗ. ಮೆಡ್ರಾಸ್ನಾಗೆ ಭಾಳ ಕಂಪ್ನಿಗಳಿದ್ವು ಕನ್ನಡದು. ಕೆಲವು ಬೆಂಗಳೂರಿನಾಗಿದ್ವು ಆಫೀಸು, ಅಲ್ಲೇ ಕೆಲವು ಆಫೀಸ್ ಇದ್ವು. ಬಿಗ್ ಪ್ರೊಡ್ಯೂಸರ್ ಎಲ್ಲ ಅಲ್ಲೇ ಇದ್ದರು ಮೆಡ್ರಾಸ್ನಾಗೆ. ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಅಲ್ಲೇ ಇದ್ದು. ಸೊ ಆವಾಗ ಊರಿಗೆ ಬಂದಾಗ ಅಲ್ಲಿ ಒಬ್ಬರು ಮದ್ರಾಸ್ನಾಗೆ ಹೇಳಿದ್ರು, ನಿಮಗೆ ಮಂತ್ರಾಲಯ ಹತ್ರ ಅಲ್ವಾ ಬಳ್ಳಾರಿಗೆ ಅಂತ. ಹೌದು ಸರ್ ಅಂದೆ. ರಾಯರ ಹತ್ರ ಹೋಗ್ಬಿಟ್ಬಾರೋ, ಯಾಕೆ ಕಷ್ಟದಲ್ಲಿದೆಯಾ ಅಂದರು. ಆಮೇಲೆ ನಮ್ಮ ಮಿಸ್ಸಸ್ ಬೇರೆ ಹೇಳ್ತಾಯಿದ್ರು, ಇಲ್ಲ ಹೋಗ್ಬಿಡೋಣ, ಊರಿಗೆ ಹೋಗ್ಬಿಡೋಣ, ಬಾಡಿ ಕಟ್ಟೋಕ್ಕಾಗಲ್ಲ, ಸಿನಿಮಾದವ್ರಿಗೆ ಬಾಡಿಗೆ ಕೊಡಬಾರ್ದು ಅಂತಾರೆ. ಅಲ್ಲ, ಸಿನಿಮಾದಲ್ಲಿ ನೀವು ಇರೋ ಕಾರಣ ಹೆಣ್ಣು ಕೊಟ್ಟಿರೋದು ದೊಡ್ಡ ವಿಷಯ ಅನ್ಸುತ್ತೆ. ಅಲ್ಲ, ಹೆಣ್ಣು ಕೊಡಲ್ಲ, ಮನೆ ಬಾಡಿಗೆನೇ ಕೊಡಲ್ಲ. ಒಂದು ಕಡೆ ಹೆಣ್ಣು ಕೊಟ್ಟರು ಕೊಡ್ಬೋದು. ಏನು ಆ ಕಾಲದಲ್ಲಿ ಇನ್ನು ಇಷ್ಟೊಂದು ಅಡ್ವಾನ್ಸ್ ಏನು ಇದ್ದಿಲ್ವಲ್ಲ. ಓದ್ದವನಿಗೆ ಕೊಡಬೇಕು, ಗೌರ್ಮೆಂಟ್ ಉದ್ಯೋಗ ಇದ್ದಿಲ್ಲ ಅವಾಗ ಗಂಡಿಗೆ ಡಿಮ್ಯಾಂಡ್ ಇತ್ತು. ಈಗ ಹೆಣ್ಣಿಗೆ ಡಿಮ್ಯಾಂಡ್ ಆಗೈತೆ. ಯಾಕಂದ್ರೆ ನನ್ನ ಮೊಮ್ಮಗನಿಗೆ ಹೆಣ್ಣು ಹುಡುಕ್ಬೇಕಾದ್ರೆ ನಮಗೆ ತೊಂದರೆ ಆಗೋಯ್ತು, ಕಷ್ಟ ಆಗೋಯ್ತು. ಸೊ ಅದಕ್ಕೆ ಇವಾಗ ಏನಪ್ಪ ಅಂತಾರೆ, ಸಿಟಿಯಲ್ಲಿ ಮನೆ ಇರಬೇಕು, ಹೆಣ್ಣು ಕೊಡಬೇಕಾದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು, ಆ ಲೆವೆಲ್ಗೆ ಹುಡುಕ್ತಾರೆ. ಅವಾಗ ಯಾವನೋ ಒಬ್ಬನು ಗಂಡನ್ನು ಸಿಕ್ಕರೆ ಸಾಕು ಅಂತೇಳಿ ಕೊಟ್ಬಿಡ್ತಿದ್ರು. ಸೊ ಹಂಗಿತ್ತು ಸಂಸ್ಥೆ. ಮಂತ್ರಾಲಯಕ್ಕೆ ಹೋದ್ರ ಸರ್? ಅದಕ್ಕೆ ಅವಾಗ ಹೇಳಿದ್ರು, ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಾರ, ಒಳ್ಳೇದಾಗುತ್ತೆ, ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಾ ಅಂತ. ಸೊ ಹೋದೆ. ಅಲ್ಲೆಲ್ಲ ಮತ್ತೆ ನಾವು ಒಂದು 6 ತಿಂಗಳಿಗಾಗಷ್ಟು ಈ ಕಾಳು ಕಡಿ, ಭತ್ತ, ಈ ರಾಗಿ, ಜೋಳ ಜಾಸ್ತಿ ನಮ್ಮ ಕಡೆ, ಅಂಥವೆಲ್ಲ ತಗೊಂಡು ಸ್ವಲ್ಪ ಅಕ್ಕಿ ಪುಡಿ ಗಿಡಿ ಚಟ್ನಿ ಎಲ್ಲ ತೊಗೊಂಡು ಮತ್ತೆ ಹೋಗ್ತಿದ್ವಿ ಯಾವಾಗಲೂ. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಊರ್ಲಿಂದನೇ ಒಳಗಡೆ ಇಂಟೀರಿಯರ್ ಆಗಿ ಮಂತ್ರಾಲಯಕ್ಕೆ ಒಂದು ಬಸ್ ಇತ್ತು. ಬಸ್ಸಿಗೆ ಹೋದೆ. ಒಂದು 10-10ವರೆಗೆ ಹೋದೆ ಅಲ್ಲಿಗೆ. ರಾತ್ರಿ 9ವರೆಗೆ ಬರುತ್ತೆ ಅಲ್ಲಿ ಟ್ರೈನ್. ಬಾಂಬೆಯಿಂದ ಮದ್ರಾಸ್ ಅಂತ ಬರುತ್ತೆ. ಅವಾಗೆಲ್ಲ ಮದ್ರಾಸ್ ಅಂತಿದ್ರು, ಈಗ ಚೆನ್ನೈ ಅಂತಾರೆ. ವಯ ಮಂತ್ರಾಲಯ. ಸರ್ ಆ ಟ್ರೈನ್ಗೆ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಹೋಗಿ ಮಂತ್ರಾಲಯಕ್ಕೆ ಹೋದೆ. ಅವಾಗ ಇಷ್ಟೊಂದು ಇದರ ಕ್ರೌಡ್ ಇಲ್ಲ. ಆಮೇಲೆ ಈ ರಾಡ್ಗಳು ಏನು ಹಾಕಿದಾರಲ್ಲ ಅದು ಏನಿಲ್ಲ. ಸೊ ಸೀದಾ ಹೋದೆ. ಒಬ್ಬ ಬೃಂದಾವನ ಕಾಣ್ತು, ಸೀದಾ ಹೋದೆ, ಪೂಜೆ ಮಾಡಿದೆ, ಕಾಯಿ ಕರ್ಪೂರಲ್ಲಿ ತೊಗೊಂಡೋಗ್ಕೊಟ್ಟೆ. ನಮ್ಮ ಕೈಲೇ ಮಂಗಳಾರತಿ ಮಾಡಿಸ್ತಾರೆ ಅವಾಗ, ತಟ್ಟೆ ಕೊಡ್ತಿದ್ರು, ಅವರೇ ಕರ್ಪೂರ ಹಾಕಿ ಕೊಟ್ಟರೆ ಬೆಳಗ್ಗೆ. ಅಪ್ಪ ಸ್ವಾಮಿ ಪರಮಾತ್ಮ ಮನಸ್ಸಿನಾಗೆ, ರಾಘವೇಂದ್ರ ಸ್ವಾಮಿ, ನಾನೇನು ನಿಮ್ಮನ್ನು ರಾಜ್ಕುಮಾರ್ ಕಂಪ್ನಿಯಾಗ ಕೇಳ್ತಾ ಇದ್ದೀನಿ, ದೊಡ್ಡ ಕಂಪ್ನಿ, ಸಣ್ಣ ಪುಟ್ಟ ಕಂಪ್ನಿಯಾರು ಸಿಗಬಾರ್ದು ಅಂದೆ. ಅಂಬೋದು ಅಂದ್ಬಿಟ್ಟು ಆಯಿತು. ನಮ್ಮ ಮಾರ್ಕೆಟಿಂಗ್ ತಿರುಗಿ ನೋಡಿದ್ರೆ ಅಲ್ಲಿ ಶರ್ಟ್ ಬಿಚ್ತಾಯಿದ್ರು. ಅದೇನು ಸ್ವಾಮಿ ಅಂತ ಕೇಳಿದೆ. ಅದು ಮೂಲ ಬೃಂದಾವನ ರಾಯರದು. ಇವ್ರು ಯಾರು? ಮತ್ತು ಅವ್ರ ಶಿಷ್ಯರು ವಾದಿಂದ ತೀರ್ಥ ಪ್ರಭುದೇವರು ಅಂತೇಳಿ ಪ್ರಥಮ ಶಿಷ್ಯರು, ಅವ್ರ ಜೊತೆಲಿ ಇದ್ದವರು. ಅಯ್ಯೋ ಹೌದಾ ಅಂತ ಹೇಳ್ಬಿಟ್ಟು ಅಲ್ಲಿ ಶರ್ಟ್ ಬಿಚ್ಚಿ, ಅಪ್ಪ ನಿಜವಾಗಮ್ಮ ಹೇಳ್ತೀನಿ, ನಾನು ನಿಮ್ಮ ಶಿಷ್ಯನಿಗೆ ನನ್ನ ಕಷ್ಟ ಎಲ್ಲ ಹೇಳ್ಕೊಂಬಿಟ್ಟಿದ್ದೀನಿ. ನೀವಿಬ್ಬರು ಚರ್ಚೆ ಮಾಡಿ ಅದೇನು ಮಾಡ್ತಾರೆ ಮಾಡಿ, ಯಾವ್ದಾರು ಒಂದು ಕಂಪ್ನಿ ಕೊಡಿಸಿ, ಏನೋ ಒಂದು ಜನರಲ್ಲಾಗಿ ಸ್ನೇಹಿತರ ಹತ್ರ ಅಲ್ಲಿ ಹೇಳಿದ್ದೀನಿ, ನೀವಿಬ್ಬರು ಚರ್ಚೆ ಮಾಡಿ, ಡಿಸ್ಕಷನ್ ಮಾಡಿ, ಏನಾರು ಒಂದು ಯಾವ್ದಾರು ಒಂದು ಸಣ್ಣ ಕಂಪ್ನಿ ಯಾರು ಕೊಡಿಸಿ ಅನ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಎದ್ದು ಹೊರಗಡೆ ಅಂಗಡಿಯಲ್ಲಿ ಸಾಮಾನು ಇಟ್ಟು ತಗೊಂಡು ಮತ್ತೆ ಅಲ್ಲಿಂದ ಬಸ್ ಹತ್ತಿ ರೈಲ್ವೆ ಸ್ಟೇಷನ್ಗೆ ಅಲ್ಲಿಂದ 30 ಕಿಲೋಮೀಟ್ರ್ ಬಂದೆ. ರಾತ್ರಿ ಅದು ಟ್ರೈನ್ ಬಂತು, ಹತ್ತಿದೆ, ಬಂದೆ, ಮನೆಗಿದ್ದೆ, ಎಲ್ಲ ಕೊಟ್ಟೆ. ಒಂದು 2 ದಿವಸ ಹಂಗೆ ಮೆಡ್ರಾಸ್ನಲ್ಲಿ ತಿರುಗಾಡಿದೆ. ಈ ಹೊನ್ನವಳ್ಳಿ ಕೃಷ್ಣ ಇದ್ದಾರಲ್ಲ, ಅವರು ಸಹ ನಿರ್ದೇಶಕರು, ಆಮೇಲೆ ಆ್ಯಕ್ಟ್ರ್. ಅದು ಅವರು ನೀ ಎಲ್ಲೇ ಹುಡುಕ್ತಾ, ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ ಅಂದರು. ಯಾಕಪ್ಪ ಅಂತಂದೆ. ಅಕ್ಕವ್ರು ಕೇಳಿದ್ರೆ, ನಿನ್ನ ಶ್ರೀರಾಮ ಎಂಟರ್ಪ್ರೈಸ್ನಾಗ ಒಬ್ಬನಿದ್ನಲ್ಲ ಚಿಕ್ಕಣ್ಣ ಅಂತೇಳಿ, ಅವ್ನು ಕರ್ಕೊಂಡು ಬಾ. ಅಕ್ಕವ್ರು ಹೇಳಿದ್ರು, ನಿನ್ನ ಅಕ್ಕನು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಬೇಕು. ಹಾಂ ಸರಿ ಬರ್ತೀನಪ್ಪ. ಅಯ್ಯಪ್ಪ ಏನು ಹೇಳಿದ್ರು, ರಾಘವೇಂದ್ರ ಸ್ವಾಮಿ ಪರಮಾತ್ಮ ಹೋಗಿ ಸ್ನಾನ ಮಾಡಿ ಕಡ್ಡಿ ಹಚ್ಚತ್ಗಪ್ಪ ಪರಮಾತ್ಮ. ಆ ಕಡೆ ಫೋಟೋಗನ್ನ ತಗೊಂಡೋಗಿಲ್ಲ ನಾನು ಅವಾಗ. ಆ ಕಡೆ ಮಂತ್ರಾಲಯದ ಕಡೆಗೆ ನಮಸ್ಕಾರ ಮಾಡಿ, ಅಪ್ಪ
ಅಯ್ಯಪ್ಪ ತಪ್ಪಾಯ್ತು, ನಾನೇನೋ ಹುಡುಗನ ಥರ ಮಾತಾಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಸೀದಾ ಬಂದು ನಿಂತ್ಕೊಂಡ್ರಿ. ನಮಸ್ಕಾರಮ್ಮ, ಕೆಲಸ ಸಿನ್ಸಿಯರಾಗಿ ಮಾಡ್ಬೇಕು, ನಮ್ಮ ಕಂಪನಿ ವಿಷಯ ಗೊತ್ತಲ್ಲ, ಶಿಸ್ತು ಸಮಯ ಪ್ರಜ್ಞೆ ಎಲ್ಲ ಇರಬೇಕು ಅಂತಂದು. ಆಯ್ತಮ್ಮ ಬರ್ತೀನಿ, ಕೆಲಸ ಮಾಡ್ತೀನಿ, ಏಟಿಂಗ್ ರಿಪೋರ್ಟ್ ಬರಿತೀನಿ, ಕಾಸ್ಟ್ಯೂಮ್ಸ್ ಬರಿತೀನಿ, ಎಲ್ಲ ಎವ್ರಿಥಿಂಗು. ಆಮೇಲೆ ಇದು ಆ್ಯಕ್ಷನ್ ಕಂಟಿನ್ಯೂಟಿ ಅಂತ ಇರ್ತೈತೆ. ಅವಾಗ ಕೀ ಶಾಟ್ ತೆಗೆದ್ಬಿಟ್ಟು ಎಂಟ್ರಿ ಕಟ್ ಹೋಗೋರು, ಅದು ಯಾವ ಡೈಲಾಗ್ನಲ್ಲಿ ಯಾವ ಕಡೆ ಕೈ ಎತ್ತಿದ್ರು ಅದು ಬೇಕು ಡೈರೆಕ್ಟ್ರಿಗೆ. ನೆಕ್ಸ್ಟ್ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆದಾಗ ಅದೆಲ್ಲ ನಾನು ನೋಟ್ ಮಾಡ್ಕೊತೀನಮ್ಮ. ಸರಿ ನೋಡೋಣ, ನಾಳೆಲ್ಲ ನಾಡ್ದ ಯಾವತ್ತ ಶೂಟಿಂಗು? ರವಿಚಂದ್ರ 77, 78 ಅನ್ಸುತ್ತೆ. ಆಯ್ತಮ್ಮ, ಬಂದ್ಬಿಡು, ನೀನು ಅಡ್ರೆಸ್ ಕೊಟ್ಟೋಗು, ಕರೆಕ್ಟಾಗಿ ಕಂಪ್ನಿ ಕಾರ್ ಬರ್ತವೆ, 6:30 7 ಗಂಟೆಗೆ ರೆಡಿಯಾಗಿರಬೇಕು, ಸ್ಟುಡಿಯೋಗೆ ಬರಬೇಕು, ಕರೆಕ್ಟಾಗಿ ಕೆಲಸ ಮಾಡಬೇಕು. ಆಯ್ತಮ್ಮ. ಅಣ್ಣವ್ರು ಹೋದ್ರೆ ಎಲ್ಲಿ ನಮ್ಮ ಚಿಕ್ಕಣ್ಣ ಇಲ್ವಾ ಬಳ್ಳಾರಿ, ತೆಳ್ಳಗೆ ಒಂಥರ ಕಾಮಿಡಿಯಾಗಿ ಮಾತಾಡ್ತಿರ್ತಾರೆ ಅವರು. ನಾನು ಅವಾಗ ಒತ್ಸಳಮ್ಮ ಏನು ಕಳ್ಳನ ಮಕ್ಕಳು ಅಂತ ಆ ಬಳ್ಳಾರಿ ಭಾಷೆಯಲ್ಲೇ ಮಾತಾಡ್ತಿದ್ದೆ. ಅವ್ರಿಗೆ ನಗು ಬರೋದು, ಈ ಚಿಕ್ಕಣ್ಣ ಹಂಗೆಲ್ಲ ಮಾತಾಡಬಾರ್ದ್ರಿ. ಅಯ್ಯೋ ನಮ್ಗೇನು ಗೊತ್ತಾಗ ಮತ್ತು ಮೈಗಳ್ರಣ್ಣ ಇವ್ರು ಮೈ ಬಗ್ಗೆ ಕೆಲಸ ಮಾಡಲ್ಲ ಅಂತಾರೆ ಮುಂಡೆ ಮಕ್ಕಳು ಅಂತ. ಅಯ್ಯೋ ಹಂಗಂದು ಬರೋದ್ರಿ. ಅವರಿಗೆ ಖುಷಿಯಾಗೋಯ್ತು. ಆಮೇಲೆ ಅವರು ಹೊಸಪೇಟೆಯಲ್ಲಿ ಇದ್ರಂತೆ ನಾಟಕ ಕಂಪ್ನಿಯಲ್ಲಿ. ಬೇಡ್ರ ಕಣ್ಣಪ್ಪ ಬರ್ಬೇಕಾದ್ರೆ ಅಲ್ಲೇ ಇದ್ರಂತೆ, 5-6 ತಿಂಗಳು ಅಲ್ಲೇ ನಾಟಕ ಕಂಪ್ನಿ ಇದ್ದ ಬಂದೆ. ಅಲ್ಲೇ ಜನ ತುಂಬ ಇಷ್ಟ ಅಂತೆ.